ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೈಲಿನಲ್ಲಿ ಪ್ರಯಾಣಿಸುತ್ತೀರಾ? ಈ ನಿಯಮ ತಿಳಿದುಕೊಳ್ಳಿ. ಭಾರತೀಯ ರೈಲ್ವೆ ವಿಶ್ವದ ಅತಿ ಉದ್ದವಾದ ರೈಲು ಮಾರ್ಗಗಳಲ್ಲಿ ಒಂದಾಗಿದೆ. ಪ್ರತಿದಿನ ರೈಲಿನಲ್ಲಿ 2 ಕೋಟಿಗೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಪ್ರಯಾಣಿಸುವಾಗ ಒಂದಿಷ್ಟು ನಿಯಮವನ್ನು ತಿಳಿದುಕೊಳ್ಬೇಕು. ನೀವು ಪ್ರಯಾಣ ಟಿಕೆಟ್ ತೆಗೆದುಕೊಂಡ ನಂತರ ಮತ್ತೆ ಪ್ರಯಾಣ ಮುಂದುವರಿಸಲು ಇಚ್ಛಿಸಿದರೆ TTE ಅನ್ನು ಸಂಪರ್ಕಿಸಬಹುದು. ಇಲ್ಲಾಂದರೆ IRCTC ಇಂದ ಟಿಕೆಟ್ ಬುಕ್ ಮಾಡಬಹುದು. ಆದರೆ ಬೇರೆ ಸೀಟು ಕೂಡ ಇಲ್ಲಿ ಸಿಗಬಹುದು. ಮಿಡಲ್ ಬರ್ತ್ ಸೀಟು ಸಿಕ್ಕಿದರೆ ಸಮಯ ರಾತ್ರಿ 10ರಿಂದ 6 ಗಂಟೆವರೆಗೆ ಇರುತ್ತೆ. ಇದನ್ನು ರಿಜೆಕ್ಟ್ ಮಾಡೋ ಹಾಗಿಲ್ಲ. ಒಂದು ವೇಳೆ ರೈಲು ಮಿಸ್ ಮಾಡಿಕೊಂಡ್ರೆ ಸೀಟು ಬೇರೆ ನಿಲ್ದಾಣದಿಂದ ಪ್ರಯಾಣಿಸಲು ನೀವು ಇಚ್ಛಿಸಿದರೆ ನಿಮ್ಮ ಸೀಟನ್ನು 2 ನಿಲ್ದಾಣಗಳವರೆಗೆ ಅಥವಾ 1 ಗಂಟೆಯವರೆಗೆ ಬೇರೆಯವರಿಗೆ ಆ ಸೀಟನ್ನು ನೀಡಲಾಗೋದಿಲ್ಲ. ನಂತರ TTE ಬೇರೆಯವರಿಗೆ ನಿಮ್ಮ ಸೀಟನ್ನು ನೀಡಬಹುದು. ರೈಲಿನಲ್ಲಿ AC ಬೋಗಿನಲ್ಲಿ 70 kgವರೆಗೆ ಮಾತ್ರ ಲಗೇಜನ್ನು ತೆಗೆದುಕೊಂಡು ಹೋಗ್ಬೋದು. ಸ್ಲೀಪರ್ ಕೋಚ್ನಲ್ಲಿ 40 kg, 2ನೇ ದರ್ಜೆ ಬೋಗಿಯಲ್ಲಿ 35 kg ಮಾತ್ರ ಲಗೇಜನ್ನು ತಗೊಂಡು ಹೋಗ್ಬೋದು. ಆದರೆ ಹೆಚ್ಚು ಶುಲ್ಕ ಪಾವತಿಸಿದರೆ AC ಕೋಚ್ನಲ್ಲಿ 150 kg, ಸ್ಲೀಪರ್ ಕೋಚ್ನಲ್ಲಿ 80 kg, 2ನೇ ದರ್ಜೆ ಬೋಗಿಯಲ್ಲಿ 70 kgವರೆಗೆ ಲಗೇಜನ್ನು ಸಾಗಿಸಬಹುದು. ನೀವು ಕೌಂಟರ್ನಿಂದ ವೈಟಿಂಗ್ ಟಿಕೆಟ್ ಪ್ರಯಾಣಿಸಿದರೆ ರೈಲ್ವೆ ನಿಯಮದ ಪ್ರಕಾರ ಪ್ರಯಾಣಿಸಬಹುದು. ಆದರೆ ಈ ಟಿಕೆಟ್ ವೈಟಿಂಗ್ ಲಿಸ್ಟ್ನಲ್ಲಿ ಪ್ರಯಾಣಿಸುವ ಹಾಗಿಲ್ಲ. ರೈಲಿನಲ್ಲಿ ಪ್ರಯಾಣಿಸುವಾಗ ರೈಲಿನ ಬೋಗಿನಲ್ಲಿರುವ ಚೈನ್ ಎಳೆಯುವ ಹಾಗಿಲ್ಲ. ಎಳೆದರೆ ದಂಡ ಜೊತೆಗೆ ಜೈಲು ಶಿಕ್ಷೆಯಾಗುವ ಸಾಧ್ಯತೆಯೂ ಹೆಚ್ಚಿರುತ್ತೆ. ತುರ್ತು ಸಮಯದಲ್ಲಿ ಮಾತ್ರ ಚೈನನ್ನು ಎಳೆಯಬೇಕು. ಮಾರಾಟಗಾರರು ಆಹಾರದ ಮೇಲೆ ಹೆಚ್ಚು ಶುಲ್ಕ ವಿಧಿಸುವ ಹಾಗಿಲ್ಲ. ಜೊತೆಗೆ ಆಹಾರದ ಗುಣಮಟ್ಟವೂ ಕೂಡ ಉತ್ತಮವಾಗಿರಬೇಕು. ರೈಲಿನಲ್ಲಿ ಬೆಂಕಿ ಕಡ್ಡಿ, ಸ್ಫೋಟಕ ವಸ್ತು, ಪಟಾಕಿ, ಸ್ಟವ್, ಸೀಮೆ ಎಣ್ಣೆ, ಪೆಟ್ರೋಲು, ಲೈಟರ್ ಇವುಗಳನ್ನು ಇಟ್ಕೊಂಡು ಪ್ರಯಾಣಿಸುವ ಹಾಗಿಲ್ಲ. ರೈಲು ಟಿಕೆಟ್ ಇಲ್ಲದೆ ಪ್ರಯಾಣಿಸುವ ಹಾಗಿಲ್ಲ. ಹಾಗೆ ರೈಲ್ವೆ ಸ್ಟೇಷನ್ ಒಳಗೆ ಹೋಗಲು ಅಂದರೆ ಪ್ಲ್ಯಾಟ್ಫಾರ್ಮ್ ಒಳಗೆ ಹೋಗಲಿಕ್ಕೆ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು. 5 ವರ್ಷದೊಳಗಿನ ಮಕ್ಕಳಿಗೆ ರೈಲು ಟಿಕೆಟ್ ಇರೋದಿಲ್ಲ. ಅಗತ್ಯವಿದ್ದರೆ ಪೂರ್ಣ ಟಿಕೆಟ್ನ ದರವನ್ನು ಪಾವತಿಸಬೇಕು. ರಾತ್ರಿ 10 ಗಂಟೆಯ ನಂತರ ಜೋರಾಗಿ ಮಾತನಾಡೋ ಹಾಗಿಲ್ಲ. ಪ್ರಯಾಣಿಕರು ದೂರು ನೀಡಿದರೆ ಪರಿಹರಿಸುವ ಜವಾಬ್ದಾರಿ ರೈಲಿನಲ್ಲಿರುವ ಸಿಬ್ಬಂದಿದೇ ಆಗಿರುತ್ತದೆ.